ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋದಲ್ಲಿ ಧುರಂಧರ್ 2 ಆ ಮೂವಿ ಹೇಗಿದೆ ಅಂತ. ಧುರಂಧರ್ 2 ಪಾರ್ಟ್ 1 ಕಂಟಿನ್ಯೂಷನ್ ಆಗುವ ಒಂದು ಫಿಲಿಮು. ನೋಡಿರೋ ಪ್ರಕಾರ ಹೀರೋ ರಣವೀರ್ ಸಿಂಗ್ ಅವರು ಹಂಸಾ ಕ್ಯಾರೆಕ್ಟ್ರಲ್ಲಿ ಪಾರ್ಟ್ 1 ಮಾಡಿರ್ತಾರೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಆಗ್ತದೆ ಏನಂತ ಹೇಳ್ಬಿಟ್ಟು ಅವರು ಜಸ್ಮಿತ್ ಸಿಂಗ್ ಅಂತ ಒಂದು ಕ್ಯಾರೆಕ್ಟರ್ ಆಗಿರ್ತಾರೆ. ಅವ್ರು ಹೆಂಗೆ ಸ್ಪೈ ಆಗಿ ಬಂದರು ಅಂತ ಒಂದು ಸ್ಟಾರ್ಟಿಂಗ್ ಪ್ರಿವ್ಯೂ ಆಗ್ತದೆ. ಮೂವಿದು ಫುಲ್ ಸ್ಟೋರಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಮೂವಿ ಎತ್ತಿರೋದು ಡಿಫ್ರೆಂಟಾಗಿ ಎತ್ತಿದ್ದಾರೆ. ಇದು 4 hours ಮೂವಿ ಇರೋದ್ರಿಂದ ಅಂದ್ಬಿಟ್ಟು ನಮಗೆ ಕಷ್ಟ ಆಗಿರ್ತದೆ, ಏನಿದು 4 hours ಮೂವಿ ಅಂತ ಹೇಳ್ಬಿಟ್ಟು. ಬಟ್ ಅದಕ್ಕೆ ಜಸ್ಟಿಫಿಕೇಷನ್ ಮಾಡಿದಾನ ಅಂತ ಹೇಳಿದ್ರೆ ಓಕೆ, 4 hours ಮೂವಿ ಕೂತ್ಕೊಂಡು ನೋಡ್ಬೋದು, ಒಂದು ದೊಡ್ಡ ಜರ್ನಿ ಆಗಿರ್ತದೆ. ಪಾರ್ಟ್ 2 ಹೆಂಗಿದೆ ಅಂದರೆ ಹೀರೋ ರಣವೀರ್ ಸಿಂಗ್ ಸ್ಟೋರಿ ಒಳಗಡೆ ಹೆಂಗೆ ನುಗ್ಗಿದ್ರು ಅಂತ ಅದೊಂದು ಎಮೋಷನ್ ಆಗಿರ್ತದೆ. ಆಮೇಲೆ ಅವ್ರಿಗೆ ಬರುವ ವಿಲನ್ಗಳು ಅವ್ರು ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಚೇಂಜ್ ಆಗಿದೆಯಾ ಏನಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಇಂಟರ್ವಲಲ್ಲಿ ಒಳ್ಳೆ ಟ್ವಿಸ್ಟ್ ಕೊಡ್ತಾರೆ. 2 hour ನೋಡುವಾಗ ಒಂದು ಎಲ್ಲ ಕಡೆಯೂ ಒಂದೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಬಿಟ್ಟು ನಮ್ಮನ್ನು ಸೀಟ್ ಎಜ್ಜಲ್ಲಿ ಕುತ್ಕೊಳ್ತಾರೆ. ಇಂಟರ್ವಲಲ್ಲಿ ಒಂದು ಸೀಕ್ವೆನ್ಸ್ ಇರ್ತದೆ, ಎಲ್ರಿಗೂ ಇಷ್ಟ ಆಗ್ತದೆ. ಕರೆಕ್ಟಾಗಿ ಫಿನಿಷ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇನ್ನೊಂದು ಸ್ಟಾರ್ಟ್ ಆಗ್ತದೆ ಇಂಟರ್ವಲಲ್ಲಿ. ಆ ಇಂಟರ್ವಲ್ಗೆ ಏನು ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ಆದಮೇಲೆ ಹೋಗ್ತದೆ. ಇದರಲ್ಲಿ ಮೋಸ್ಟ್ ವಾಂಟೆಡ್ ನೇಮ್ ಬೇರೆ ಬಂದಿರ್ತದೆ. ಸೊ ಈ ಮೈನ್ ವಿಲ್ಲನ್ ಅಂತ ಹೇಳ್ತಾರಲ್ಲ, ಒಬ್ಬರ ಮೇಲೆ ಒಬ್ಬರು ಅಂತ ಹೇಳ್ಬಿಟ್ಟು ಮೈನ್ ವಿಲ್ಲನ್ಗೆ ಬರ್ತಾರೆ. ಆ ಮೈನ್ ವಿಲ್ಲನ್ ಮೋಸ್ಟ್ ವಾಂಟೆಡ್ ಆಗಿರ್ತದೆ. ಅದು ನಾನು ಹೇಳೋದಿಲ್ಲ, ನೀವು ನೋಡೋರು ನೋಡಿಬಿಟ್ಟು ತಿಳ್ಕೊಳ್ಬೋದು. ರಣವೀರ್ ಸಿಂಗ್, ಸಂಜಯ್ ದತ್, ಮಾಧವನ್ ಎಲ್ಲ ಕ್ಯಾರೆಕ್ಟ್ರು ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದಾರೆ. ಎಲ್ಲ ಕಡೆಯೂ ಒಂದು ಖುಷಿ ಆಗ್ತದೆ, ಏನೋ ಒಂದು ನಮಗೆ ವೇಸ್ಟ್ ಆಗಿಲ್ಲ, ಕೊಟ್ಟಿರೋ ದುಡ್ಡಕ್ಕೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಬರ್ತದೆ. ಈ ಫಿಲಿಮ್ದು ಸ್ಟೋರಿ ಹೇಳೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಐನ್ ಸ್ಪಾಯ್ಲರ್ಸ್ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಷನ್ ಅಂತೂ ತುಂಬ ಇರ್ತದೆ, ಆ್ಯಂಡ್ ಎಕ್ಸ್ಟ್ರೀಮ್ ಆ್ಯಕ್ಷನ್ ಇದೆ. ಅದಕ್ಕೆ ಅಡಲ್ಟ್ ರೇಟೆಡ್ A ರೇಟೆಡ್ ಕೊಟ್ಟಿದ್ದಾರೆ. ಫಿಲಿಮಲ್ಲಿ ಐಟಮ್ ಸಾಂಗ್ಸ್ ಇಲ್ಲ, ಹೀರೋ ಕ್ರಿಂಜ್ ಸೀನ್ಸ್ ಇಲ್ಲ, ಕರೆಕ್ಟಾಗಿ ಎತ್ಕೊಂಡೋಗಿದ್ದಾರೆ. ಈ ಫಿಲಿಮ್ ನೋಡಿಬಿಟ್ಟು ಅಟ್ಲೀಸ್ಟ್ ನೆಕ್ಸ್ಟ್ ಇದರಲ್ಲಿ ಐಟಮ್ ಸಾಂಗ್ಸು, ಈ ಅನ್ವಾಂಟೆಡ್ ಡೆವಲಪಿಂಗ್ ಸೀನ್ಸ್ ಎಲ್ಲ ಇಲ್ಲದೇ ಇದ್ದರೆ ಪರವಾಗಿಲ್ಲ. ಪೋಸ್ಟ್ ಕ್ರೆಡಿಟ್ ಸೀನ್ಸಲ್ಲಿ ಕೊಟ್ಟಿರೋದು ಜಸ್ಟಿಫಿಕೇಷನ್ ಆಗಿರ್ತದೆ. ಫಿಲಿಮ್ಗೆ ಬಂದುಬಿಟ್ಟು ಸ್ಟಾರ್ಸ್ ಏನು ಕೊಡೋಕ್ಕಾಗಲ್ಲ, ನೋಡ್ಬೋದು. ಫಸ್ಟ್ ಪಾರ್ಟ್ ಹೆಂಗಿದೆಯೋ ಅದೇ ಥರನೇ ಸೆಕೆಂಡ್ ಪಾರ್ಟು ಮಾಡಿದ್ದಾರೆ. ಓವರಾಲ್ ಸಾಮಾನ್ಯವಾದ ಹ್ಯೂಮನ್ ಲೈಫಲ್ಲಿ ಏನೆಲ್ಲ ನಡೀತದೆ ಅಂತ ತೋರಿಸಿರೋದು ಚೆನ್ನಾಗಿದೆ. ಅದೇ ರಿಯಾಲಿಟಿ ಸ್ಟೋರಿ ಎಲ್ಲ ಮಾಡಿದ್ದಾರೆ. ಇಷ್ಟ ಆಗಿದ್ರೆ ನೆಕ್ಸ್ಟ್ ಬರ್ತಾ ಅಪ್ಲೋಡ್ ಮಾಡ್ತಾಯಿರ್ತೀನಿ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.